ಅಂಡ್ ನಮ್ಮ ನಾಯಕ ನಟ ದಯಮಾಡಿ ವೇದಿಕೆಗೆ ಬರಬೇಕು ಅಭಯ್ ಅವರು. ಇವತ್ತು ನಮ್ಮ ನಾಯಕ ನಟಿ ನಿರೀಕ್ಷಾ ಅವರು ಕಾರಣಾಂತರಗಳಿಂದ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಆದ್ರೆ ಸಿನಿಮಾ ತಂಡ 25 ದಿನಗಳನ್ನ ಬಹಳ ಸಂಭ್ರಮದಿಂದ ಇವತ್ತು ಆಚರಿಸ್ತಾ ಇದ್ದೇವೆ. ತಮ್ಮೆಲ್ಲರ ಪ್ರೀತಿ ಸಹಕಾರದಿಂದ ಇಷ್ಟು ದೂರ ಬಂದಿದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಸೊ ಮೊದಲನೇದಾಗಿ ಚಪ್ಪಾಳೆಯಲ್ಲಿ ಬರ್ಮಾಡ್ಕೊಳ್ಳೋಣ. ಯಾವುದೇ ಸಿನಿಮಾಗೆ ಇನ್ವಿಟೇಷನ್ ಕೊಡೋದು ಮ್ಯೂಸಿಕ್, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿನು ಮನಸ್ಸು ಸರ್ ದಯಮಾಡಿ ಬಂದು ಮೊಮೆಂಟೋನ ಕಲೆಕ್ಟ್ ಮಾಡಬೇಕಾಗಿ ರಿಕ್ವೆಸ್ಟ್ ಮಾಡ್ತಿದ್ದೇನೆ. ವಿನು ಮನಸ್ಸು ಸರ್ ಆನ್ ಸ್ಟೇಜ್ ಪ್ಲೀಸ್. ವಿನು ಮನಸ್ಸು ಅವರು ನಿಜವಾಗ್ಲೂ ಅದ್ಭುತವಾಗಿ ಡಿಜೆ ಮಾಡಿದ್ದಾರೆ. ಬಹಳನೇ ಎಕ್ಸ್ಟ್ರಾಡನರಿ. ನನಗಂತೂ ಭಾಳ ಖುಷಿ ಆಯಿತು ಬಿಗಿನಿಂಗ್ ಅವರು ಒಂದು ರೀಲ್ ತೋರಿಸಿದಾಗ. ಥ್ಯಾಂಕ್ ಯು ಸೋ ಮಚ್ ವಿನು ಅವರೇ, ನಿಮ್ಮ ಕೆಲಸ ನನಗೆ ಭಾಳ ಇಷ್ಟ ಆಯಿತು. ಅಲ್ಲಿ ಜನರು ತುಂಬ ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ವಿನು ಮನಸ್ಸು ಸರ್. ವಿನು ಮನಸ್ಸು ಸರ್ ಬಗ್ಗೆ ತಮಗೆಲ್ಲ ಗೊತ್ತಿದೆ, ಮಾತು ಕಡಿಮೆ ಕೆಲಸ ಜಾಸ್ತಿ. ಸೊ ನಮ್ಮ ಸಿನಿಮಾಗೆ ಸಹಕಾರ ನೀಡಿದ್ದಕ್ಕೆ, ಬಹಳ ಒಳ್ಳೆಯ ಮ್ಯೂಸಿಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ತಮಗೆ. ಹಾಗೆ ನಮ್ಮ DOP ಮಲ್ಲಿಕಾರ್ಜುನ್ ಸರ್ ದಯಮಾಡಿ ವೇದಿಕೆಗೆ ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಡೆಡ್ಲಿ ಕಿಲ್ಲರ್ ಚಿತ್ರದ 25 ದಿನದ ಹರ್ಷದ ಸಂದರ್ಭದಲ್ಲಿ ಜೊತೆಯಾಗಬೇಕು. ಥ್ಯಾಂಕ್ ಯು ವಿನು ಮನಸ್ಸು ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಮ್ಮ DOP ಮಲ್ಲಿಕಾರ್ಜುನ್ ಸರ್ಗೆ ಒಂದು ಜೋರ ಚಪ್ಪಾಳೆ ಬರಲಿ. ಮಲ್ಲಿಕಾರ್ಜುನ್ ಅವರು ತುಂಬಾನೇ ಅತ್ಯುತ್ತಮವಾದಂಥ ಕೆಲಸ, ನಿಜವಾಗ್ಲೂ ಫೋಟೋಗ್ರಫಿ ನಾನು ಭಾಳನೇ ಎಕ್ಸ್ಟ್ರಾಡನರಿ ಮಾಡಿದ್ದಾರೆ. ಥ್ಯಾಂಕ್ ಯು ಮಲ್ಲಿ ಅವರೇ, ಥ್ಯಾಂಕ್ ಯು. ಗಾಡಿ ಓಡಿಸ್ತಾ ಇದ್ರು. ಬೆಳಗ್ಗೆ ಇನ್ನೊಂದು ಅವ್ರ ಹೈಲೈಟ್ ಏನಂದ್ರೆ ಮಾರ್ನಿಂಗು ನಾನು ಬರೋಕ್ಕೆ ಮುಂಚೆ ಬಂದ್ಬಿಡ್ತಾರೆ ಸ್ಪಾಟ್ಗೆ. 7 ಗಂಟೆ ಕಾಲಿಸಿದ್ರೆ 6:45 ಇರ್ತಾರೆ. ಅದೊಂದು ಭಾಳ ಖುಷಿಯಾದ ವಿಚಾರ. ಅದು ಅಂಡರ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಸರ್, ಧನ್ಯವಾದಗಳು. ಅಂಡ್ ನಮ್ಮ ಎಡಿಟರ್ ದೀಪು ಅವರು ದಯಮಾಡಿ ವೇದಿಕೆಗೆ ಬರಬೇಕು. ದೀಪು ಸರ್ ಆನ್ ಸ್ಟೇಜ್ ಪ್ಲೀಸ್. ದೀಪು ನಿಜವಾಗ್ಲೂ ಸೈಲೆಂಟ್ ಆಗಿರ್ತಾರೆ, ಬಟ್ ಸೂಪರ್ ವರ್ಕರ್. ನಾನು ತುಂಬ ಕಾಟ ಕೊಟ್ಟಿದ್ದೀನಿ ಅವ್ರಿಗೆ. ದೀಪು ಅವ್ರು ತುಂಬ ಸಹಿಸ್ಕೊಂಡ್ರು ನನ್ನ ಡೇ ನೈಟು. ತುಂಬ ಎಕ್ಸ್ಟ್ರಾಡನರಿ ಕೆಲಸ ಮಾಡಿದ್ದಾರೆ. ದೀಪು ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಸಿನಿಮಾದಲ್ಲಿ ನನ್ನ ಕಾಟ ಸಹಿಸ್ಕೊಂಡು ಈ ಒಂದು ಕೆಲಸ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಮಾಸ್ಟರ್ ಎಷ್ಟು ದಿನ ಎಡಿಟಿಂಗ್ ಟೇಬಲ್ ನಲ್ಲಿ ಕೂತ್ಕೊಂಡಿದ್ರು ಅಂತ ಗೊತ್ತಾಗ್ತಾ ಇತ್ತು. ತುಂಬಾ ಸೆಲ್ಫೀಸ್ ಇತ್ತು, ಅದರಲ್ಲೇ ಗೊತ್ತಾಗಿದೆ ದೀಪು ಸರ್ ಹತ್ರ ತುಂಬಾ ಕೆಲಸ ತೆಗೆದಿದ್ದಾರೆ ಮಂಜು ಮಾಸ್ಟರ್ ಅಂತ ಹೇಳಿ. ವೇದಿಕ್ ನೀವು ಅಲ್ಲಿ ಇದೆ ಅಂತ ಹೇಳಿದ್ದೆ ನಾನು. ಮೊಬೈಲ್ ಡೌನ್ ಮಾಡಿ ಅಲೋ ಒಂದೆಡೆ ಎಸ್ ಕೊಡಿ, ಯಾವುದೊಂದು ಕೊಡಿ, ಆಮೇಲೆ ಚೇಂಜ್ ಮಾಡ್ಕೊಂಡು. ಥ್ಯಾಂಕ್ ಯು ನಮ್ಮ ಎಡಿಟರ್ ದೀಪ್ ಅವರಿಗೆ ಧನ್ಯವಾದಗಳು. ಮೊಬೈಲ್ ಡೌನ್ ಮಾಡ್ರಿ ಮುಂದೆ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್. ಇನ್ನಷ್ಟು ಕೆಲಸಗಳು ತಮಗೆ ಕನ್ನಡ ಚಿತ್ರರಂಗದಲ್ಲಿ ಸಿಗ್ಲಿ. ಆಲ್ ದಿ ವೆರಿ ಬೆಸ್ಟ್ ಯು ಅಭಯ್ ಅವರೇ. ಸಿನಿಮಾ ಇಷ್ಟು ಸೊಗಸಾಗಿ ಮೂಡ್ ಬಂದಿದೆ, 25 ದಿನಗಳನ್ನ ಪೂರೈಸಿದೆ ಅಂದ್ರೆ ಅದಕ್ಕೆ ಕಾರಣ ನಿರ್ಮಾಪಕರು ಕೂಡ. ಪ್ರಶಾಂತ್ ತಮ್ರಳ್ಳಿ ಮಠ್ ಸರ್ ಆನ್ ಸ್ಟೇಜ್ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಹೀಗೆ ಮತ್ತಷ್ಟು ಸಿನಿಮಾಗಳನ್ನ ನಿರ್ಮಾಣ ಮಾಡಿ ರಾಗಿಣಿ ಅವ್ರಿಗೂ ಒಂದು ಸಿನಿಮಾ ಮಾಡಿ. ಮಾಸ್ಟರ್ ಲಾಸ್ಟ್ ಟೈಮ್ ಅನೌನ್ಸ್ ಮಾಡಿದ್ದಾರೆ, ನೆಕ್ಸ್ಟ್ ರಾಗಿಣಿ ಅವ್ರನ್ನ ಹಾಕೊಂಡು ಒಂದು ಸಿನಿಮಾ ಮಾಡ್ತೀವಿ ಅಂತ ಹೇಳಿದ್ರು ಫ್ಯೂಚರ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್ ನಿರ್ಮಾಪಕರೇ. ಹಾಗೆ ನಮ್ಮ ಕೋ ಪ್ರೊಡ್ಯೂಸರ್ ಪ್ರವೀಣ್ ಆರ್ ತಮ್ರಳ್ಳಿ ಮಠ್ ಅವರು. ಪ್ರವೀಣ್ ಆರ್ ತಮ್ರಳ್ಳಿ ಮಠ್ ಮಾಡಿ ವೇದಿಕೆಗೆ ಬರಬೇಕು. ಸ್ವಲ್ಪ ಹೊತ್ತು ನೀವು ಕೂತ್ಕೋಬೇಕಂತ. ಥ್ಯಾಂಕ್ ಯು ಸೋ ಮಚ್. ಒಂದು ಜೋರ್ ಚಪ್ಪಾಳೆ ಬರಲಿ ರಾಗಿಣಿ ದ್ವಿವೇದಿ ಅವರಿಗೆ. ಮತ್ತೆ ವೇದಿಕೆ ಮೇಲೆ ಬರ್ತಾರೆ, ಅವ್ರು ಮಾತನಾಡೋದಿದೆ. ಸೊ ಡೆಡ್ಲಿ ಕಿಲ್ಲರ್ 25 ದಿನಗಳನ್ನ ಪೂರೈಸಿದೆ. ಇಷ್ಟು ವರ್ಷಗಳ ಜರ್ನಿ, ಈ ಶ್ರಮ ಒಂದು ಸಕ್ಸಸ್ ಮೂಲಕ ಸಿಕ್ಕಿದೆ. ಮಾಸ್ಟರ್ ಏನ್ ಹೇಳ್ತೀರಿ? ಎಲ್ಲ ಮಿತ್ರರಿಗೆ, ಎಲ್ಲ ಪತ್ರಿಕೋದ್ಯಮ ಆಪ್ತರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರ. ಒಂಥರ ಖುಷಿ ಆಗುತ್ತೆ. AB ನೋಡಿದಾಗ ನನಗೆ ಭಾಳನೇ ಒಂಥರ ಎಮೋಷನ್ ಆಯಿತು. ಅಂದರೆ ಒಂದು ಸಿನಿಮಾ ಮಾಡೋಕ್ಕೆ ಎಷ್ಟು ಎಫರ್ಟ್ ಇರುತ್ತೆ ಆ ಸಿನಿಮಾದಲ್ಲಿ. ಬಿಗಿನಿಂಗಿಂದ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಕೊನೆವರೆಗೂ ರಿಲೀಸ್ ಆಗಿ, ರಿಲೀಸ್ ಆಫ್ಟರ್ ರಿಲೀಸ್ ಕೂಡ
ಆ ಒಂದು ಎಷ್ಟು ಜರ್ನಿ ಮಾಡಿರ್ತೀವಿ ಅನ್ನೋದು ಆ ಒಂದು ಸಣ್ಣ ಎ ವಿ ಎಲ್ 10 ಮಿನಿಟ್ಸ್ ಎ ವಿ ಎಲ್ಲಿ ನೋಡಿದ್ವಿ. ಭಾಳ ಖುಷಿ ಆಯಿತು. ಡೆಡ್ಲಿ ಕಿಲ್ಲರ್ ಸಿನಿಮಾ ನಾನು ಕತೆ ಹೇಳಿದಾಗ ನಮ್ಮ ಅಭಯ್ ವೀರ್ ಅವರು ಓಕೆ ಎಂದು, ಮತ್ತು ಪ್ರಶಾಂತ್ ಅವರು ಜೊತೆಗೂಡಿ ಆ್ಯಸ್ ಎ ಪ್ರೊಡ್ಯೂಸರ್. ಸೊ ಈ ಒಂದು ಸಿನಿಮಾ ಕ್ಯಾರಿ ಆಯಿತು. ಒಂದು ಸೂಪರ್ ಜರ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಈ ಸಿನಿಮಾ ಭಾಳನೇ ಇಷ್ಟಪಟ್ಟು ನಾವು ಸಿನಿಮಾ ಮಾಡಿದ್ವಿ. ಸೊ ಅದಕ್ಕೆ ಆರ್ಟಿಸ್ಟ್ಗಳು ಸಪೋರ್ಟು ತುಂಬ ಚೆನ್ನಾಗಿತ್ತು. ಆರ್ಟಿಸ್ಟ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಎಲ್ಲರ ಸಪೋರ್ಟ್ ಸೂಪರ್ ಆಗಿತ್ತು. ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನ್ ತುಂಬಾ ಟೈಮ್ ತೊಗೊಂತು ನಮಗೆ, ಯಾಕಂದರೆ ಎಫೆಕ್ಟ್ಸ್ ತುಂಬ ಜಾಸ್ತಿ ಇತ್ತು. ಎಡಿಟಿಂಗೇ ಸುಮಾರು 2 months ಮಾಡಿದ್ವಿ. ಅದಾದಮೇಲೆ ರಿಕಾರ್ಡಿಂಗು ಒಂದೊಂದು ರೀಲು 15 ದಿನ ಆಗೋದು, 10 ರಿಂದ 12 ದಿನ ಅಂತ ಆಗೇ ಆಗೋದು. ಸೊ ಅಷ್ಟು ಚೆನ್ನಾಗಿ ಮನಸ್ಸು ಮಾಡಿದ್ದಾರೆ. ದೀಪು ಎಡಿಟಿಂಗ್ ಎಕ್ಸ್ಟ್ರಾರ್ಡಿನರಿ, ಮಲ್ಲಿಕಾರ್ಜುನ್ ಕ್ಯಾಮ್ರಾ ಸೂಪರ್. ಸೊ ಎಲ್ಲ ಟೆಕ್ನಿಷಿಯನ್ಸು ಅವ್ರವ್ರ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದೇ ರೀತಿ ಆರ್ಟಿಸ್ಟು ನಮ್ಮ ಲೋಕೇಂದ್ರ ಸೂರ್ಯ, ಸುನಿಲ್ ಬಾಲ್ಡರ್, ಜಿತಿನ್ ಅವಿ, ಪುನೀತ್ ಓಂಕಾರ್, ಆಮೇಲೆ ಆಯಿಷಾ ಅಂತ, ಆಮೇಲೆ ಹೀರೋಯಿನ್ ನಿವೀಕ್ಷಾ, ರಾಜು ಕಲ್ಕುನಿ, ಸಂತೋಷ್ ಬಿಲವ, ಪ್ರತಾಪ್ ಟೋನಿ, ಮೋಹನ್ನು, ಆಮೇಲೆ ನಮ್ಮ ಸ್ಟೆಂಟ್ ಆರ್ಟಿಸ್ಟ್ಗಳು ಶಂಕರ, ಧನ್ರಾಜ್, ಫೈಟರ್ಸ್ ಬಂದು ಅಯ್ಯಪ್ಪ, ಕಮಲೇಶ್, ಹನುಮಂತ, ಮತ್ತು ಆನಂದ್ ನಮ್ಮ ಸ್ಟೆಂಟ್ ಆರ್ಟಿಸ್ಟು. ಈ ಥರ ಎಲ್ಲ ಟೀಮ್ ವರ್ಕ್ ಇದು ಸೂಪರ್ ಆಗಿ ಕ್ಯಾರಿ ಆಯಿತು. ಒಂದೊಂದು ಆ್ಯಕ್ಷನ್ ಅದ್ಭುತವಾಗಿ ಬಂತು. ಸಾಂಗ್ಸ್ ಕೂಡ ತುಂಬ ನಮ್ಮ ತ್ರಿಭುವನ್ ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ಟು. ಆಮೇಲೆ ಸಿಂಗರ್ಸು ಮಾನಸ ಒಳ್ಳೆ ಇರ್ಬೋದು, ರಾಜೇಶ್ ಕೃಷ್ಣನ್, ಸೊ ಆಮೇಲೆ ಶಶಾಂಕ್ ಶೇಷಗಿರಿ, ಹೀಗೆ ಎಲ್ಲ ಒಂದು ಟೀಮ್ ವರ್ಕ್ ಥರ ಮಾಡಿ ಓವರಾಲ್ ಔಟ್ಪುಟ್ ಎಕ್ಸ್ಟ್ರಾ ಬಂತು. ಅದೇ ರೀತಿ ಜನ ರಿಲೀಸ್ ಆದಾಗ ಸಿನಿಮಾನ ಸ್ವೀಕಾರ ಮಾಡಿದ್ರು. ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ, ರಿಲೀಸ್ ಟೈಮಲ್ಲಿ ಆಮೇಲೆ ಬಿಗಿನಿಂಗ್ ಇದೆ ಅವ್ರನ್ನ ನಾನು ನೆನೆಸ್ಕೊಳ್ಳೇಬೇಕು ಈ ಸಂದರ್ಭದಲ್ಲಿ. ಸಿನಿಮಾ ಶೂಟಿಂಗ್ ಆದಮೇಲೆ ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿದ್ದು ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಅದಾದಮೇಲೆ ನಮ್ಮ ನವಸನಾಯಕ ಜಗ್ಗೇಶ್, ಆಮೇಲೆ ಸಾಂಗ್ ರಿಲೀಸ್ ಮಾಡಿದ್ರು ಗೋಲ್ಡನ್ ಸ್ಟಾರ್ ಗಣೇಶ್, ಅವ್ರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು. ಹಾಗೆಯೇ ನಮ್ಮ ಟ್ರೈಲರ್ ಲಾಂಚ್ ಮಾಡಿದಂಥ ರಾಗಿಣಿ ದ್ವಿವೇದಿ ಅವರು ಫುಲ್ಲು ಪ್ರಮೋಷನಲ್ ಸಪೋರ್ಟ್ ಆದರು. ಟ್ರೈಲರ್ ಲಾಂಚ್ಗೆ ಬಂದಿದ್ದರು, ಮತ್ತು ಇವತ್ತು 25 days ಸೆಲೆಬ್ರೇಷನ್ಗೂ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ಸೊ ಆಮೇಲೆ ಪ್ರಮೋಷನ್ಸ್ ಟೈಮಲ್ಲಿ ನಮಗೆ ಅವರ ಒಂದು ವಿಡಿಯೋಸ್ ಕೊಟ್ಟರು, ಬೈಟ್ಸ್ ಕೊಟ್ಟರು. ಸೊ ಅದರಲ್ಲಿ ಡೈಲಾಗಿಂಗ್ ಸಾಯಿ ಕುಮಾರ್, ಆಮೇಲೆ ಆ್ಯಕ್ಟರ್ ಅನಿರುದ್ಧ್, ಆಮೇಲೆ ನಮ್ಮ ಪೊಲೀಸ್ ಸ್ಟೋರಿ ಖ್ಯಾತಿಯ ಕಾಳನಾಟ ಸತ್ಯಪ್ರಕಾಶ್, ಆಮೇಲೆ ಕೆಂಪೇಗೌಡ ಸಿನಿಮಾದ ವಿಲನ್ ಆರುಮುಗ ರವಿಶಂಕರ್, ಡಾರ್ಲಿಂಗ್ ಕೃಷ್ಣ, ಆಮೇಲೆ ನಾಯಕ ನಟ ಪ್ರಥಮ್, ಮನ್ಮೋಹನ್ ರಾಯ್ ಅವರು ಪೋಷಕ ನಟರು. ಅದಾದಮೇಲೆ ನಟರಾಜ್ ಅಂತ ಅವರು ಹೀರೋ, ಅವರು ನಮ್ಮ ಸತ್ಯಪ್ರಕಾಶ್ ಅವ್ರ ಸಣ್ಣ ನಟರಾಜ್, ನಮ್ಮ ಹಿರಿಯ ನಟ ದೊಡ್ಡಣ್ಣ ಅವರು. ಹೀಗೆ ಹಲವಾರು ನಮಗೆ ಆ ಸಂದರ್ಭದಲ್ಲಿ ಪ್ರಮೋಷನ್ಸ್ ಹೆಲ್ಪ್ ಮಾಡಿದ್ರು. ಸೊ ಒಂದು ಸಿನಿಮಾ ಅಂದರೆ ಎಷ್ಟು ಇರುತ್ತೆ. ಸೊ ಅದು ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ. ಇವಾಗ ಒಂದು ನಮಗೆ ನಿಜವಾಗ್ಲೂ ಉತ್ತರ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ. ಒಂದು ತುಂಬಾ ನಾವು ಆ್ಯಕ್ಚುಲಿ ಒಂದು ಲೆವೆಲ್ಗೆ ಹೋಗುತ್ತೆ ಅಂದ್ಕೊಂಡ್ವಿ. ಸೊ ಅದನ್ನ ಮೀರಿ ಈಗ ರನ್ ಆಗ್ತಾ ಇರೋದು ಭಾಳ ಖುಷಿ ಆಗ್ತಾ ಇದೆ. ನಿಜವಾಗ್ಲೂ ನಮ್ಮ ಕರ್ನಾಟಕದ ಆಡಿಯನ್ಸ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಚಿತ್ರದ ಗೆಲ್ಲಿಸಿದ್ದಕ್ಕೆ. ಸೊ ಪತ್ರಿಕೋದ್ಯಮ ಬಿಗಿನಿಂಗಿಂದ ನಮ್ಮ ಪತ್ರಿಕಾ ಮಿತ್ರರು, ಮೀಡಿಯಾ, ಆಮೇಲೆ ನಮ್ಮ ನಾಗೇಂದ್ರ ಅವರು ತುಂಬ ಸಪೋರ್ಟ್ ಮಾಡ್ತಾರೆ ನಮಗೆ ಬಿಗಿನಿಂಗಿಂದ ಇಲ್ಲಿವರೆಗೂ. ಆಮೇಲೆ ನಮಗೆ ಸಿನಿಮಾ ಬಿಗಿನಿಂಗಿಂದ ಇಲ್ಲಿವರೆಗೂ ನಮ್ಮ ಜೊತೆ ಜರ್ನಿ ಮಾಡಿದ್ದು ಋತು ಚೈತ್ರ, ನಮ್ಮ ಲೋಕೇಂದ್ರ ಅವರ ವೈಫ್, ಮತ್ತು ರಂಜನ್ ಹಾಸನ್ ಅವರು ಕೂಡ ಬಿಗಿನಿಂಗಿಂದ ಇಲ್ಲಿವರೆಗೂ ನಮ್ಮ ಜೊತೆ ಸಪೋರ್ಟ್ ಮಾಡಿಕೊಂಡು ಸೊ ಜರ್ನಿ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಸೊ ನಾಗೇಂದ್ರ ಅವರು, ಆಮೇಲೆ ಪ್ರೆಸ್ ಮೀಡಿಯಾ ಬಿಗಿನಿಂಗಿಂದ ಇಲ್ಲಿವರೆಗೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನಾವು ಟೀಸರ್ ಲಾಂಚಿಂದ ಇಲ್ಲಿವರೆಗೂ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಮೀಡಿಯಾದವರು. ಸೊ ಒಂದು ಖುಷಿ ಆಗುತ್ತೆ. ಸೊ ಇದೇ ಒಂದು ಖುಷಿಯಲ್ಲಿ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ, ಅದು ಅಭಯ್ಗೂ ಗೊತ್ತಿಲ್ಲ. ಸೊ ಅಭಯ್ದು ಒಂದು ಸಿನಿಮಾ ನೆಕ್ಸ್ಟ್ ಇಮಿಡಿಯೇಟ್ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದ್ರ ಡೀಟೇಲ್ಸ್ ಆದಷ್ಟು ಬೇಗ ನಾನು ಇಷ್ಟಲ್ಲೇ ಕೊಡ್ತೀನಿ. ಅಭಯ್ ಒಂದು ಸಿನಿಮಾ ಓಕೆ ಆಗ್ತಾ ಇದೆ. ಸೊ ನಿಮ್ಮ ಜೊತೆ ಯಾಕಂದರೆ ಆ್ಯಕ್ಚುಲಿ ಅಭಯ್ ತುಂಬಾ ಕಂಫರ್ಟಬಲ್ ಆರ್ಟಿಸ್ಟು.
ಕರೆಕ್ಟ್ ಟೈಮ್ಗೆ ಸ್ಪಾಟಿಗೆ ಬರ್ತಾರೆ. ಆದರೆ ನಾನು ಆ್ಯಕ್ಚುಲಿ ಮಾರ್ನಿಂಗ್ ಬೇಗ ಶೂಟಿಂಗ್ ಮಾಡೋ ಅಭ್ಯಾಸ ನಾನು. ಸೊ 7 o'clock ಸ್ಟಾರ್ಟ್ ಆಗಬೇಕು ನನಗೆ. ಸೊ ಕರೆಕ್ಟಾಗಿ 6:30 ಬಂದು ಮೇಕಪ್ ಹಾಕೊಂಡು 6 ಮಕ್ಕಳು ರೆಡಿ ಇರೋರು. ಸೊ ಕಂಫರ್ಟಬಲ್ ಆರ್ಟಿಸ್ಟು ಅವರು. ನಾನು ಏನು ಹೇಳಿದ್ರು ಅದನ್ನು ಇಮಿಡಿಯೇಟಾಗಿ ಕ್ಯಾಚ್ ಮಾಡ್ಕೊಂಡು ಅದನ್ನು ನಾನು 50% ಅಂದರೆ ಅವರು 100% ಕೊಡೋರು. ಸೊ ಆ ಥರ ಒಂದು ಡೆಡಿಕೇಶನ್ ನನಗೆ ಭಾಳ ಖುಷಿ ಆಯ್ತು. ಬೈ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ಇನ್ನೊಂದು ಸಿನಿಮಾ ಸದ್ಯದಲ್ಲ ಸ್ಟಾರ್ಟ್ ಮಾಡ್ತೀವಿ. ಅದ್ರ ಡೀಟೇಲ್ಸ್ ಏನಂತ ಶಾರ್ಟ್ಲಿ ನಾನು ಹೇಳ್ತೀನಿ ಖಂಡಿತ. ಸೊ ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ 25 days ಸೆಲೆಬ್ರೇಷನ್ ಸಂದರ್ಭದಲ್ಲಿ ಇಡೀ ಕರ್ನಾಟಕದ ಜನತೆಗೆ ನಮ್ಮ ಸಿನಿಮಾ ನೋಡಿದಂಥ ಎಲ್ಲರಿಗೂ, ನೋಡಿರೋರು ಕೂಡ ಈಗ 100% ನೋಡಿರಿ ಸಿನಿಮಾನ. ಹಾಗೆಯೇ ಮೀಡಿಯಾದವ್ರಿಗೆ ಮತ್ತು ಎಲ್ಲ ಟೆಕ್ನಿಷಿಯನ್ಸ್ಗೆ, ಎಲ್ಲ ಆರ್ಟಿಸ್ಟ್ಗೆ, ಸೊ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ನನ್ನ ಮಿತ್ರರಿಗೆ, ಸಹೋದ್ಯೋಗಿಗಳಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಆಮೇಲೆ ಇವರು ನಮ್ಮ ಈ ಒಂದು ಸಂದರ್ಭದಲ್ಲಿ ಅವರ ಹೆಸರು ಹೇಳ್ಬಿಡ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಚೀಫ್ ಗೆಸ್ಟ್ ಆಗಿ ಬಂದಂಥ ರಾಗಿಣಿ ದ್ವಿವೇದಿಯವರು, ಆಮೇಲೆ 5 ನಿಮಿಷದಲ್ಲಿ ಟ್ರಾಫಿಕಲ್ಲಿ ಸಿಗಾಕೊಂಡಾರ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರು AVR ಗ್ರೂಪ್ಸು ಅವರು 5 ನಿಮಿಷ ಜಾಯ್ನ್ ಆಗ್ತಾರೆ. ಆಮೇಲೆ ರಘು ಭಟ್ ಅವ್ರು ಬಂದಿದ್ದಾರೆ. ರಘು ಭಟ್ ಅವರೇ ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ. ನಮ್ಮ ರವಿಚೇತನ್, ನಮ್ಮ ಆತ್ಮೀಯರು, ಬಿಗಿನಿಂಗಿಂದ ಇಲ್ಲಿವರೆಗೂ ತುಂಬ ಸಪೋರ್ಟಿವ್ ಆಗಿ ಅವರು ಕೂಡ ನಮಗೆ ಸಪೋರ್ಟಿವ್ ಆಗಿ ಡೆಡ್ಲಿ ಕಿಲ್ಲರ್ ಸಿನಿಮಾಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ನಮ್ಮ ನಾಗರಬಾವಿ ಜಗ್ಗಿ ಅವರು ಬಂದಿದ್ದಾರೆ ಅನ್ಸುತ್ತೆ, ಎಲ್ಲ ಇದ್ದಾರೆ, ಬಂದ್ಬಿಡ್ತಾರೆ. ಆಮೇಲೆ ರಂಜನಾಸ್ ಅವರು ಫುಲ್ ಸಪೋರ್ಟ್ ನಮಗೆ. ಅವ್ರು ಭಾಳನೇ ಕೋಆಪ್ರೇಟ್ ಆ್ಯಂಡ್ ಸಪೋರ್ಟ್ ಡೆಡ್ಲಿ ಕಿಲ್ಲರ್ಗೆ ಬಿಗಿನಿಂಗ್ ಅವ್ರ ಸಿನಿಮಾ ಅಂದ್ಕೊಂಡೆ ಅವ್ರು ನಮಗೆ ಜೊತೆಲಿದ್ದಾರೆ. ಅದೇ ರೀತಿ ಸೊ ಎಲ್ಲರೂ ಒಂದು ಸಪೋರ್ಟಿವ್ ಆಗಿದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ. ಥ್ಯಾಂಕ್ ಯು. ಮತ್ತೆ ಮುಂದುವರಿಸಿ. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಮಾಸ್ಟರ್. ತುಂಬಾನೇ ಎಮೋಷನಲ್ ಜರ್ನಿ. ಇವತ್ತು ಖುಷಿ ಆಗಿದೆ. ಹಾಗಾಗಿ ಮೊದಲಿನ ಪ್ರೆಸ್ ಮೀಟ್ಸ್ ಅಲ್ಲೆಲ್ಲ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ವಿ. ಇವತ್ತು ನೀವು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಿರುವಂತಹ ಸಮಯ. ಈಗಾಗಲೇ ಮಾಸ್ಟರ್ ವೆಲ್ಕಮ್ ಮಾಡಿದ್ದಾರೆ. ರವಿಚೇತನ್ ಸರ್, ಪ್ರೀತಿಯ ಸ್ವಾಗತ ಮತ್ತೊಮ್ಮೆ. ರಂಜನ್ ಸರ್, ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಿದ್ದೇವೆ. ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ರಾಗಿಣಿ ಮೇಡಮ್, ಸ್ಪೆಷಲ್ ವೆಲ್ಕಮ್ ಟು ಯು. ಪ್ರತಿಯೊಬ್ಬರು ಆರ್ಟಿಸ್ಟು, ಟೆಕ್ನಿಷಿಯನ್ಸು ಹಾಗೂ ಹಿಂತೆರೆಯಲ್ಲಿ ಇರುವಂಥ ಪ್ರತಿಯೊಂದು ನಮ್ಮ ಪಿಕ್ಚರ್ಗೆ ಸಹಕಾರ ಮಾಡಿದಂಥ ಪ್ರತಿಯೊಬ್ಬರು ಇಲ್ಲಿ ಬಂದಿದ್ದಾರೆ. ಪಿಕ್ಚರ್ ಜರ್ನಿ ಐ ಥಿಂಕ್ ಇವತ್ತು ಕಂಪ್ಲೀಟ್ ಆಗುತ್ತೆ ಅನ್ಸುತ್ತೆ ನನಗೆ. ಇಲ್ಲಿ ಮಟ್ಟ ಮಾತಾಡಿದ್ದೀನಿ, ಎಲ್ಲಾನು ಹಿಂದಿನ ಪ್ರತಿಯೊಂದು ವಿಷಯಗಳಲ್ಲಿ ಮಾತಾಡಿದ್ದೇನೆ. ಪಿಕ್ಚರು ಒಂದು ಕನಸು. ಆ ಕನಸು ನೆನೆಸಾಗಬೇಕಂದ್ರೆ ಜನ ಪಿಕ್ಚರ್ ನೋಡಿದಾಗೆ ಅದು ನೆನೆಸಾಗೋದು. ಸೊ ಈ ಕನಸನ್ನ ನೆನೆಸಾಗಿದೆ ಅಂತೇಳಿ ಇಲ್ಲಿ ಮಟ್ಟ ನನಗೆ ಅನಿಸಿದೆ. ಬರುವಂಥ ದಿವಸದಲ್ಲಿ ಇನ್ನಷ್ಟು ಚಿತ್ರಗಳನ್ನು ಮಾಡಬೇಕನ್ನೋಂಥ ಹುಮ್ಮಸ್ಸು ಇಟ್ಕೊಂಡೇ ಮುಂದಿನ ಹೆಜ್ಜೆಗಳನ್ನು ಇಡ್ತಾ ಇದ್ದೇನೆ. ಈಗ ಮಾತಾಡಕ್ಕೆ ಮಾತಿಲ್ಲ. ಸೊ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಜಾಯ್ನಿಂಗ್ ದಿಸ್ ಒಕೇಶನ್. ಪ್ರತಿಯೊಂದು ಏನು ಇಲ್ಲಿ ಮಟ್ಟ ನಡೆದಂಥ ಏನು ಪ್ರೊಡಕ್ಷನ್ ಇರಲಿ, ಪ್ರೀ ಪ್ರೊಡಕ್ಷನ್ ಇರಲಿ, ಪೋಸ್ಟ್ ಪ್ರೊಡಕ್ಷನ್ ಇರಲಿ, ರಿಲೀಸ್ ಇರಲಿ, ಪಬ್ಲಿಸಿಟಿ ಸೆಕ್ಷನ್ ಇರಲಿ, ಪ್ರತಿಯೊಂದು ನಾನು ನೋಡ್ಕೊಂಡು ಬಂದಿದ್ದೇನೆ. ಐ ಆಮ್ ನಾಟ್ ಪ್ರಿಪೇರ್ಡ್ ಆ್ಯಕ್ಚುಲಿ. ಐ ವಾಸ್ ನಾಟ್ ವೆಲ್, ಸೊ ಐ ಕೇಮ್ ಡೌನ್ ಟುಡೇ. ಸೊ ಥ್ಯಾಂಕ್ ಯು ಎವ್ರಿ ಒನ್. ಐ ಕ್ಲೋಸ್ ಅಪ್ ದಿ ಟಾಪಿಕ್ ಅಟ್ ದಿ ಎಂಡ್ ಆಫ್ ದಿಸ್. ಐ ಕಮ್ ಅಪ್ ವಿತ್ ಇಟ್. ಥ್ಯಾಂಕ್ ಯು ಮಾಡ್ತಾರೆ. ನೆಕ್ಸ್ಟ್ ಸಿನಿಮಾನು ಮಾಡ್ತಾರೆ. ಕಂಟಿನ್ಯೂಸ್ ಇರ್ತಾರೆ ಜೊತೆ. ಥ್ಯಾಂಕ್ ಯು ಸರ್. ಒಳ್ಳೆ ಹಾರ್ಡ್ ವರ್ಕರ್. ಆಲ್ ದ ವೆರಿ ಬೆಸ್ಟ್. ಮತ್ತಷ್ಟು ಅವಕಾಶಗಳು ತಮ್ಮದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾ ಪರವಾಗಿ ನಿಂತಿದ್ದಕ್ಕೆ. ನೋಡೋಕೆ ಸೈಲೆಂಟ್ ಆಗಿದ್ದಾರೆ, ಬಟ್ ಒಳಗಡೆ ತುಂಬಾನೇ ಹಾರ್ಡ್ ವರ್ಕ್ ಆ ಒಂದು ಕೆಪಾಸಿಟಿ ಇದೆ. ಲೋಕೇಂದ್ರ. ಅಂಡ್ ಸುನಿಲ್ ಬಾದರ್ ಅವ್ರು ದಯಮಾಡಿ ವೇದಿಕೆಗೆ ಬರಬೇಕು. ಸುನಿಲ್ ಅವರು ಆನ್ ಸ್ಟೇಜ್ ಪ್ಲೀಸ್. ಸುನಿಲ್ ಅವರು ಒಂದು ಯುವ ನಟ, ತುಂಬ ಕನಸುಗಳು ಇಟ್ಕೊಂಡು ಚಿತ್ರರಂಗಕ್ಕೆ ಬಂದಿದ್ದಾರೆ. ಖಂಡಿತ ಇವರು ಒಳ್ಳೆ ಟ್ಯಾಲೆಂಟೆಡ್ ಆರ್ಟಿಸ್ಟ್. ಖಂಡಿತ ಒಳ್ಳೇದಾಗುತ್ತೆ. ಸುನಿಲ್, ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಆಲ್ ದ ವೆರಿ ಬೆಸ್ಟ್. ತುಂಬಾ ಅವಕಾಶಗಳು ತಮ್ಮದಾಗ್ಲಿ. ಡೆಡ್ಲಿ ಕಿಲ್ಲರ್ ಮತ್ತಷ್ಟು ಹೆಸರನ್ನು ತಂದುಕೊಡ್ಲಿ ಅಂತ ನಾವು ಆಶಿಸ್ತೇವೆ. ಥ್ಯಾಂಕ್ ಯು. ಜಿತಿನ್ ಅವಿ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಜಿತಿನ್ ಅವಿ ಅವರು ಆನ್ ಸ್ಟೇಜ್ ಪ್ಲೀಸ್.
ಇವರು ತುಂಬ ಒಳ್ಳೆ ಹುಡುಗ, ಆದರೆ ಕೈಗೆ ಸಿಗಲ್ಲ ಅಷ್ಟೇ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರ ಪಾತ್ರನ. ಪ್ರಸನ್ನ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಒಳ್ಳೆಯದಾಗಲಿ ಅವಿ. ಥ್ಯಾಂಕ್ ಯು ಸೋ ಮಚ್, ಆಲ್ ದ ವೆರಿ ಬೆಸ್ಟ್. ನಮಗೂ ಕೂಡ ಈ ಸಕ್ಸಸ್ನಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು. ಸಂತೋಷ್ ಬಿಲವ ಅವ್ರು ದಯಮಾಡಿ ವೇದಿಕೆಗೆ ಬರಬೇಕು. ಇವರು ಕೂಡ ಸಿನಿಮಾದ ಒಂದು ಭಾಗ ಮಾಸ್ಟರ್ ಹೇಳ್ತಾರೆ. ಒಂದು ಒಳ್ಳೆ ಪಾತ್ರ ಮಾಡಿದ್ದಾರೆ, ಪೊಲೀಸ್ ಪಾತ್ರ. ಸಂತೋಷ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಜರ್ನಿಲಿ ಮಾಸ್ಟರ್ ಕ್ರಿಕೆಟ್ ಫ್ರೆಂಡ್ಸ್ ಕೂಡ ತುಂಬಾ ಜನ ಸಾಥ್ ನೀಡಿದ್ದಾರೆ. ಅವ್ರಿಗೂ ಕೂಡ ಸ್ಪೆಷಲ್ ಥ್ಯಾಂಕ್ ಯು. ಅಂಡ್ ಥ್ಯಾಂಕ್ ಯು. ರಾಜು ಕಲ್ಕುಣಿ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ರಾಜು ಕಲ್ಕುಣಿ ಅವರು. ಸಿನಿಮಾ ಸ್ಟಾರ್ಟ್ ಆಗಿದೆ, ಇವ್ರ ಫೇಸ್ ತೋರಿಸಿ ಫಸ್ಟೇ ಇವ್ರು ತೋರಿಸ್ತೀವಿ ಸಿನಿಮಾದಲ್ಲಿ. ಪೊಲೀಸ್ ಆಫೀಸರು ಫೈಟ್ ಕೂಡ ಚೆನ್ನಾಗಿ ಮಾಡೋದು. ಅವರ ಪಾತ್ರ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ರಿ. ರಾಜು ಕಲ್ಕುಣಿ, ಒಳ್ಳೆಯದಾಗಲಿ. ಪ್ರತಾಪ್ ಟೋನಿ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಪ್ರತಾಪ್ ಟೋನಿ ಅವರು ಇನ್ನೊಂದು ಇವ್ರ ಬಗ್ಗೆ ಒಂದು ಹೇಳ್ಬೇಕು. ಇವರು ಸಿನಿಮಾದಲ್ಲಿ ಒಂದು ಪಾತ್ರಕ್ಕೆ ವಾಯ್ಸ್ ಕೊಟ್ಟಿದ್ದಾರೆ. ಸೊ ಅನಿಲ್ ಅಂತ ಫಸ್ಟ್ ಮನೆ ಒಳಗಡೆ ಎಂಟರ್ ಆಗುತ್ತೆ ಒಂದು ಪಾತ್ರ. ಓಹೋ, ಏನು ಇಷ್ಟು ದೊಡ್ಡ ಮನೆ ಕಟ್ಟಿದ, ಹಾಂ ಈ ಕಾಡಲ್ಲಿ ಅಂತ ಒಂದು ಪಾತ್ರ ಬರುತ್ತೆ. ತೆಗಿಯೋ ಬೀಗ ಅಂತ ಹೇಳ್ತಾರೆ, ಒಂದು ರೂಮ್ ಬೀಗ ತೆಗ್ಸಕ್ಕೆ ಬರ್ತಾರೆ ಆ ಪಾತ್ರ. ಆ ಒಂದು ಪೊಲೀಸ್ ಆಫೀಸರ್ ಪಾತ್ರಕ್ಕೆ ಫುಲ್ ಸಿನಿಮಾದಲ್ಲಿ ಇವರೇ ವಾಯ್ಸ್ ಕೊಟ್ಟಿರೋದು. ಥ್ಯಾಂಕ್ ಯು ಮಾಸ್ಟರ್ಜಿ. ರವಿಚೇತನ್ ಸರ್ ಹೇಳ್ದಂಗೆ ಮಾಸ್ಟರ್ ಲೆಜೆಂಡ್ ಯಾವಾಗಲೂ. ಮಾಸ್ಟರ್ ಬಗ್ಗೆ ಏನೂ ಮಾತಾಡೋಂಗಿಲ್ಲ. ಡೆಡ್ಲಿ ಕಿಲ್ಲರ್ ಸಿನಿಮಾ 25 ದಿನ ಓಡಿರೋದು ತುಂಬ ಖುಷಿ ಇದೆ. ಇವತ್ತಿನ ದಿನಗಳಲ್ಲಿ ಒಂದು ಸಿನಿಮಾ 25 ದಿನ ಓಡಬೇಕಂದ್ರೆ ಅದು 100 ಡೇಸ್ ಹೊಡೆದಷ್ಟೇ ಲೆಕ್ಕ. ಆಲ್ಮೋಸ್ಟ್ ನಾನು ಅಭಯ್ ಒಂದು 15 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀವಿ. ಫಸ್ಟ್ ಟೈಮ್ ಡೆಡ್ಲಿ ಕಿಲ್ಲರ್ 25 ದಿನ ಪೂರೈಸಿದೆ. ಒಳ್ಳೆಯದಾಗಲಿ. ಇದು ನಿನಗೆ ಸೆಕೆಂಡ್ ಇನ್ನಿಂಗ್ಸ್. ಇನ್ನು ಮುಂದೆ ಹೊಸ ಹೊಸ ಅವಕಾಶಗಳು ಬರಲಿ, ಇನ್ನೊಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡು. ಒಳ್ಳೆಯದಾಗಲಿ ಅಭಯ್. ಹಂಗೆ ಮಾಸ್ಟರ್ಜಿ ಇನ್ನೂ ಒಳ್ಳೊಳ್ಳೆ ಕಥೆಗಳನ್ನ ರೆಡಿ ಮಾಡಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ. ಪ್ರಶಾಂತ್ ಸರ್ ನಿರ್ಮಾಪಕರಾಗಿ ಕಾಲಿಟ್ಟಿದ್ದೀರಾ. ಫಸ್ಟ್ ಸಿನಿಮಾದಲ್ಲೇ 25 ಡೇಸ್ ಆಗಿದೆ. ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ. ಹಾಗೆ ಈ ಒಂದು ಸಿನಿಮಾದಲ್ಲಿ ನನ್ನ ಸ್ನೇಹಿತರು ತುಂಬ ಜನ ಆ್ಯಕ್ಟ್ ಮಾಡಿದ್ದಾರೆ. ಸುನಿಲ್, ಲೋಕೇಂದ್ರ ಸೂರ್ಯ, ಅವಿ, ರಾಜು ಕಲ್ಕುಣಿ ತುಂಬ ಜನ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ವಿನು ಮನಸ್ಸು, ಮಲ್ಲಿಕಣ್ಣ ಎಲ್ರಿಗೂ ಒಳ್ಳೆಯದಾಗಲಿ. ಎಂಟೈರ್ ಡೆಡ್ಲಿ ಕಿಲ್ಲರ್ ಟೀಮ್ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ರಂಜನ್ ಹಾಸನ್ ಅವರೇ, ಧನ್ಯವಾದಗಳು. ಮೊದಲಿಗೆ ಎಲ್ಲ ಪತ್ರಿಕೋದ್ಯಮ ಹಿರಿಯರಿಗೆ, ಸ್ನೇಹಿತರಿಗೆ ಎಲ್ರಿಗೂ ನಮಸ್ಕಾರ. ನಾವು ನೀವು ಕೇಳಿದ್ರಿ ಎಷ್ಟು ಖುಷಿ ಇದೆ ಅಂತೇಳಿ. ಮನಸ್ಸಿಂದ ಹೇಳ್ತಿದ್ದೀನಿ, ಒಂದು 50% ಖುಷಿ ಇದೆ. ಯಾಕೆ ಅಂತಂದರೆ ಒಂದಿಷ್ಟು ವರ್ಷಗಳ ನಾನು ಫಸ್ಟು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ, ಫಸ್ಟ್ ಸಿನಿಮಾ ಮಾಡುವಾಗ ನನಗೆ ಒಬ್ಬರು ವ್ಯಕ್ತಿ ಅಭಯ್ ವೀರ್ ಅಂತ ಹೆಸರಿಡ್ತಾರೆ. ಅವತ್ತು ನಾನು ಅಲ್ಲಿಂದ ಅವ್ರ ಮನೆಯಿಂದ ಹೊರಗಡೆ ಹೋಗೋಕ್ಕಿಂತ ಮುಂಚೆ ಅವ್ರಿಗೆ ಮಾತು ಹೇಳ್ತೀನಿ, ಅಣ್ಣ ಒಳ್ಳೆ ಹೆಸರಿಟ್ಟಿದ್ದೀರಿ, ಬಟ್ ನಾನು ಸಕ್ಸಸ್ ಆಗಿ ನಿಮ್ಮ ಹತ್ರ ಬರ್ತೀನಿ. ಆ ಒಂದು ಈವೆಂಟ್ಗೆ ನೀವೇ ಚೀಫ್ ಗೆಸ್ಟ್ ಆಗಿರ್ತೀರಿ ಅಂತ ಇದೆ. ಬಟ್ ಅವರಿಲ್ಲ ನಮ್ಮ ಜೊತೆ. ಬೇರೆ ಕಾರಣದಿಂದ ಕಾನೂನಿನ ಚೌಕಟ್ಟಲ್ಲಿದ್ದಾರೆ ನಮ್ಮ ದರ್ಶನ. ಮುಂದೆ ನಾನು ಹೇಳೋದೊಂದೇ, ನಾವು ಮೊದಲೇ ಉತ್ತರ ಕರ್ನಾಟಕದವರು. ನಾವು ಒಂದ್ಸರಿ ಹಚ್ಕೊಂಡ್ಬಿಟ್ರೆ ನಾವು ಸಾಯೋವರೆಗೂ ನಾವು ಅವ್ರನ್ನ ಇದನ್ನು ಬಿಡಲ್ಲ. ಸೊ ಆದಷ್ಟು ಬೇಗ ಬರ್ತಾರೆ. ನೆಕ್ಸ್ಟ್ ಸಿನಿಮಾಗಳು ಮಾಡ್ತೀವಿ. ನೆಕ್ಸ್ಟ್ ಸಿನಿಮಾ ಅನೌನ್ಸ್ ಮಾಡಿ ಅದರದ್ದು ಒಂದು ಸಕ್ಸಸ್ ಮೀಟ್ಗೆ ಖಂಡಿತ ದರ್ಶನ ಬಂದೇ ಬರ್ತಾರೆ ಅನ್ನೋ ಒಂದು ಮನಸ್ಸಲ್ಲಿ ಇದನ್ನ ಇಟ್ಕೊಂಡಿದ್ದೀನಿ. ಆ್ಯಂಡ್
ಎಲ್ಲ ಮೊದಲಿಗೆ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಪ್ರೊಡ್ಯೂಸರ್ಗೆ. ಯಾಕಂತಂದರೆ ನನಗೆ ಮಾಸ್ಟ್ರು ಫಸ್ಟ್ಗೆ ಫೋನಲ್ಲೇ ಒಂದು ಲೈನ್ ಸ್ಟೋರಿ ಹೇಳಿದಾಗ ಖುಷಿ ಆಯ್ತು ನನಗೆ. ಯಾಕಂದರೆ ಒಂದಿಷ್ಟು ಆ್ಯಕ್ಷನ್ ಸಿನಿಮಾ, ಒಂದಿಷ್ಟು ಲವ್ ಸಿನಿಮಾಗಳು 14 ವರ್ಷದ್ದು ಫುಲ್ಲು ಏಳು ಬೀಳು ಅಪ್ ಆ್ಯಂಡ್ ಡೌನ್ಸ್ ನೋಡಿ ಎಷ್ಟೋ ಶೂಟಿಂಗಲ್ಲಿ ಎಷ್ಟೋ ತೇಜುವತೆಗಳು ಅಂತಾರೆ, ಅಂದರೆ ಒಂದಿಷ್ಟು ಇದ್ದಾವೆ. ನಮಗೂ ಎಲ್ಲ ಇದ್ದರೂ ಸಿನಿಮಾ ರಂಗದಲ್ಲಿ ಒಂದಿಷ್ಟು ಬಿದ್ದೇ ಬೀಳುತ್ತೆ. ಸೊ ಅವನ್ನೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ನನ್ನನ್ನು ನಂಬಿ ಮೊದಲು ದುಡ್ಡು ಹಾಕಿರೋಂಥ ನನಗೆ ತುಂಬ ಒಂದು ಇಂಡಸ್ಟ್ರಿಲಿ ಒಬ್ಬ ಗಾಡ್ ಫಾದರ್ ಆಗಿ ನನಗೆ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಈ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದರು. ಅವರು ಕತೆ ಕೇಳಿದಾಗ ಅವ್ರಿಗೂ ತುಂಬ ಇಷ್ಟ ಆಯಿತು. ಸುಮ್ಮನೆ ನಾನೇನೋ ಉತ್ತರ ಕನ್ನಡ ಅಥವಾ ಪರಿಚಯ ಇದೆ ಅಂತೇಳಿ ಮಾಡಿಲ್ಲ. ಸಿನಿಮಾನ ಸ್ಟೋರಿ ಕೇಳಿದ್ಮೇಲೆ ಅವ್ರು ಬಂದು, ಆಮೇಲೆ ಅವ್ರು ಮಾಡಿದಂಥ ಅವ್ರಿಗೆ ಫಸ್ಟ್ ಆಫ್ ಆಲ್ ಸಿನಿಮಾ ಇಂಡಸ್ಟ್ರಿ ನನಗೆ ಹೇಳಿದ್ದು ಒಂದೇ ಮಾತು, ಅಭಯ್ ನನಗೆ ಏನೂ ಗೊತ್ತಿಲ್ಲ, ಬಟ್ ನಾನು ಕಲಿಬೇಕು. ಅದಕ್ಕೆ ನಿನ್ನ ಕಡೆಯಿಂದ ಮಾಸ್ಟರ್ ಕಡೆಯಿಂದ ಏನೇನು ಹೆಲ್ಪ್ ಆಗುತ್ತೆ ನಾನು ತೊಗೊತೀನಿ. ಆ್ಯಂಡ್ ನನಗೆ ಹೇಳ್ಕೊಡಿ, ನಾನು ಮುಂದೆ ಬರೀ ಒಂದು ಸಿನಿಮಾ ಮಾಡಿ ಹೋಗೋಣಲ್ಲ ನಾನು. ಸೊ ಥ್ರೂಔಟ್ ಜರ್ನಿ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿದರು. ಹಾಗೆ ಪ್ರತಿದಿನ ಶೂಟಿಂಗಲ್ಲೂ ಅಷ್ಟೇ ನಮ್ಕಿನ್ನ ಮಾಸ್ಟರ್ ಹೇಳಿದ್ರು ನಾವು ಬೇಗ ಬರ್ತೀವೋ, ನಮ್ಕಿನ್ನ ಮುಂಚೆ ಪ್ರೊಡ್ಯೂಸರ್ ಬಂದಿರೋರಲ್ಲಿ. ಸೊ ಅವ್ರು ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನಮ್ಮ ಮಾಸ್ಟರ್ ಬಗ್ಗೆ ಅಂತೂ ಹೇಳೋದು ಏನಂದರೆ, ನಮಗೆ ಹೇಳೋಕ್ಕೆ ಒಂದು ಸಾಲಲ್ಲ, ಒಂದು ಇವೆಂಟೇ ಸಾಲಲ್ಲ. ನನಗೆ 14 ವರ್ಷದಲ್ಲಿ ನಾನು ಮಾಡಿದಂಥ ಆಲ್ಮೋಸ್ಟ್ 80 ಸಿನಿಮಾಗಳಲ್ಲಿ ಮಾಸ್ಟರ್ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಒಂದು ಸಿನಿಮಾಗಳಲ್ಲಿ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗೂ ಮಾಡಿದ್ದೀನಿ. ಆ ಸಿನಿಮಾದಲ್ಲಿ ಫೈಟ್ ಇತ್ತು. ಸೊ ಅಲ್ಲೂ ಮಾಸ್ಟರ್ ಬಂದು ನಮಗೆ ಫೈಟ್ ಹೇಳ್ಕೊಟ್ಟಿದ್ರು. ಆ್ಯಂಡ್ ನೀವು ನೋಡಿದಂಗೆ ಒಂದು ಆ್ಯಕ್ಷನ್ ಅಥವಾ ಸಸ್ಪೆನ್ಸು ನಿಮ್ಗೆ ಯಾವ ಜಾನರಲ್ಲಿ ಇಷ್ಟ ಆಗಿದೆ ಎಲ್ಲದಕ್ಕೂ ಕಾರಣೀಭೂತ ನಮ್ಮ ಥ್ರಿಲ್ಲರ್ ಮಂಜು ಮಾಸ್ಟ್ರು. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಹೊಸ ಸಿನಿಮಾ ನನಗೆ ಇಟ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಮಾಸ್ಟರ್ಜಿ. ಈ ಜರ್ನಿ, ಡೆಡ್ಲಿ ಕಿಲ್ಲರ್ ಜರ್ನಿಲಿ ನನಗೆ ಸ್ನೇಹಿತರಿದ್ದಾರೆ. ಸುನೀಲ್ ಬಾಳ್ರ ಆಗ್ಬೋದು, ಲೋಕೇಂದ್ರ ಸೂರ್ಯ ಅವರು ಆಗಿರ್ಬೋದು, ಸಂತೋಷ್ ಆ್ಯಂಡ್ ರಂಜನ್ ಬಂದರು. ರಂಜನ್ ಅವ್ರ ಬಗ್ಗೆ ಹೇಳಬೇಕು. ನಾನು 15 ವರ್ಷದ ಫ್ರೆಂಡ್ಶಿಪ್ಪು. ನಾವು ಸಿನಿಮಾ ಮಾಡಿದಾಗ ಎಲ್ಲ ಕಟ್ ಆಫ್ ಮಾಡೋಣ. ನಾವು ಸಿನಿಮಾ ಏನೇನು ಪ್ಲ್ಯಾನ್ ಮಾಡುವಾಗ, ಇಲ್ಲ ಇಷ್ಟರಲ್ಲೇ ಮಾಡಬೇಕು, ಇಷ್ಟರಲ್ಲೇ ಮುಗಿಸ್ಬೇಕು, ನೀವು ಇಷ್ಟರಲ್ಲೇ ಪೋಸ್ಟ್ ಪ್ರೊಡಕ್ಷನ್ ಮಾಡಬೇಕು, ಇಷ್ಟೇ ಥಿಯೇಟ್ರ್ಗಳು ಮಾಡಬೇಕು. ಅವನೊಂದು ಗೈಡೆನ್ಸ್ ತುಂಬ ಇದೆ. ಅವನಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಮ್ಮ ಸಿಸ್ಟರ್ ಇದ್ದಾರೆ, ಅವ್ರ ವೈಫು, ಅವ್ರಿಗೂ ತುಂಬ ಧನ್ಯವಾದಗಳು ತಂಗ್ಯವ. ಆ್ಯಂಡ್ ಈ ಒಂದು ಕಾರ್ಯಕ್ರಮಕ್ಕೆ ಮೇನ್ ನಮಗೆ ನಮ್ಮ ಸಿನಿಮಾ ಅಂದರೆ ಅವ್ರ ಸಿನಿಮಾ ಅಂದ್ಕೊಂಡು ನಮ್ಮ ರಾಗಿಣಿ ಮೇಡಮ್ ಅವ್ರು ಬಂದು ನಮಗೆ ಟ್ರೈಲರಲ್ಲಿ ಆಗ್ಬೋದು, ನಮಗೆ ಹುಬ್ಳಿಗೆ ಬಂದಾಗ ನನಗೆ ಪ್ರಮೋಷನಲ್ಲಿ ಆಗ್ಬೋದು, ಅವರೇ ಫೋನ್ ಮಾಡಿ ಏನಾದ್ರು ಇದ್ದರೆ ಹೇಳು, ನಾನು ಮಾಡಿಕೊಡ್ತೀನಿ ಅಂತ ಹೇಳಿ, ಆಮೇಲೆ ಇವತ್ತು ಒಂದ್ಸರಿ ಕಾಲ್ ಮಾಡಿ ಮೇಡಮ್ ಈ ಥರ ಇಟ್ಕೊಂಡಿದ್ದೀವಿ 29 ಅಂದಾಗ ಅವ್ರ ಸಿನಿಮಾ ರಿಲೀಸ್ ಇದ್ದರು. ಅವ್ರು ತುಂಬ ಪ್ರಮೋಷನಲ್ ಎಲ್ಲ ಓಡಾಡಬೇಕಾಗಿದೆ. ಅಂಥ ಒಂದು ಬ್ಯುಸಿ ಶೆಡ್ಯೂಲಲ್ಲೂ ನಮ್ಮ ಟೀಮ್ಗೆ ಅಥವಾ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆ್ಯಂಡ್ ರವಿಚಂದ್ರನ್ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಅವತ್ತು ಫಸ್ಟ್ ಸಿನಿಮಾ ನೋಡಿದಾಗ ಹೇಳಿದ್ರೆ ತುಂಬ ಚೆನ್ನಾಗಿದೆ ಬೈ, ಏನು ತಲೆ ಕೆಡಿಸ್ಕೋಬೇಡ, ನಾವೆಲ್ಲ ಉತ್ತರ ಕನ್ನಡದವ್ರು, ನಮ್ದು ಯಾವತ್ತೂ ಸಪೋರ್ಟ್ ಇರುತ್ತೆ ಅಂತ ಅವತ್ತು ಹೇಳಿದರು. ಆ್ಯಂಡ್ ಎಲ್ಲ ಮಾಧ್ಯಮದವ್ರು ಇದ್ರಲ್ಲ, ಇಷ್ಟೆಲ್ಲ ಕಾರಣ, ಇಷ್ಟು 25 ಡೇಸ್ ಜನರಿಗೆ ತಲುಪಿಸೋಕ್ಕೆ ಮೇನ್ ಕಾರಣ ಎಲ್ಲ ಮಾಧ್ಯಮದವರು, ಎಲ್ಲ ಹಿರಿಯರಿಗೆ. ಯಾಕಂದ್ರೆ ನನ್ನ ಫಸ್ಟ್ ಸಿನಿಮಾ ಅಂತ ನನಗೆ ಸಪೋರ್ಟ್ ಕೊಟ್ಕೊಂಬೈದ್ರಿ. ಎಲ್ಲೇ ಪಾಪ ಒಂದು ಹಳ್ಳಿಯಿಂದ ಹುಡುಗ ಬೈದಾನೆ ಮಾಡ್ತಾರೆ ಅಂದಾಗ ಅವತ್ತು ಸಪೋರ್ಟ್ ಕೊಟ್ಟಿದ್ರಿ, ಇವತ್ತು ಸಪೋರ್ಟ್ ಕೊಡ್ತಿದ್ರಿ, ಮುಂದೇನೂ ಸಪೋರ್ಟ್ ಕೊಡ್ತೀರಿ ಅನ್ನೋ ಒಂದು ನಂಬಿಕೆನ ಇಟ್ಕೊಂಡು ಹೋಗ್ತಿದ್ದೀನಿ. ಆ್ಯಂಡ್ ಹಿರಿಯ ಸರ್ ಬರ್ತಿದ್ದಾರೆ. ಅವ್ರು ಬಂದಮೇಲೆ ಇನ್ನೊಂದಿಷ್ಟು ಸೀಲ್ಗಳನ್ನು ಕೊಟ್ಕೊಂಡು ಈ ಕಾರ್ಯಕ್ರಮವನ್ನು ಸಕ್ಸಸ್ಫುಲ್ಲಾಗಿ ಇದು ಮಾಡೋಣ. ಎಲ್ರಿಗೂ ತುಂಬ ಧನ್ಯವಾದಗಳು. ಆ್ಯಂಡ್ ಇಡೀ ಕರ್ನಾಟಕದ ಜನತೆಗೆ ಆ್ಯಂಡ್ ಉತ್ತರ ಕನ್ನಡದ ಜನತೆಗೆ ಈ ಒಂದು ಡೆಡ್ಲಿ ಕಿಲ್ಲರ್ಗೆ ತಮ್ಮ ಆಶೀರ್ವಾದ ಕೊಟ್ಟಿದ್ದಕ್ಕೆ ಎಲ್ರಿಗೂ ಏನಂತಾರೆ ಕೋಟಿ ಸಾಷ್ಟಾಂಗ ನಮಸ್ಕಾರಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸೊ ಹನುಮಂತು ಒಳ್ಳೆ ಸ್ಟೆಂಟ್ ಆರ್ಟಿಸ್ಟ್, ಸೂಪರ್ ಸ್ಟೆಂಟ್ ಆರ್ಟಿಸ್ಟ್. ಸೊ ಫೈಟ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಹಾಗೆ ಕಮಲೇಶ್ ಅವ್ರು ದಯಮಾಡಿ ವೇದಿಕೆಗೆ ಬರಬೇಕು. ಕಮಲೇಶ್, ಅವ್ರು ನೋಡಿ ಅವ್ರ ಪಡೆ ತುಂಬ ಸ್ಟ್ರಾಂಗ್ ಇದೆ. ಚಪ್ಪಾಳೆ ಜನ ಬಂದಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗೂ ನಮಸ್ಕಾರ. ಸಾರಿ, ನಾನು ಸ್ವಲ್ಪ ಲೇಟ್ ಆಯಿತು, ಟ್ರಾಫಿಕಲ್ಲಿ ತಗಲಾಕೊಂಡಿದ್ದೆ, ದಯವಿಟ್ಟು ಕ್ಷಮಿಸಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರೋದು ತುಂಬ ಒಂಥರ ಖುಷಿ ಆಗ್ತಾ ಇದೆ. ಡೆಡ್ಲಿ ಕಿಲ್ಲರ್ ಅನ್ನೋ ಈ ಮೂವಿಯಲ್ಲಿ ನಟಿಸಿರುವಂಥ ಅಭಯ್ ಅವ್ರಿಗೆ, ಮತ್ತು ಪ್ರೊಡಕ್ಷನ್ ಮಾಡಿರುವಂಥ ಪ್ರಶಾಂತ್ ಸರ್ ಅವ್ರಿಗೆ, ಮತ್ತು
ಮಂಜನ ಬಗ್ಗೆ ನಾವೇನು ಹೇಳೋಂಗಿಲ್ಲ. ಗ್ರ್ಯಾಂಡ್ ಸಕ್ಸಸ್ಗೆ ಮೈ ಹಾರ್ಟ್ ಫೆಲ್ಟ್ ವಿಶಸ್ ಆ್ಯಂಡ್ ಹೋಪಿಂಗ್ ದಟ್ ಮೆನಿ ಮೋರ್ ಮೂವೀಸ್ ಲೈಕ್ ದಿಸ್ ವಿಲ್ ಕಮ್ 25 days, 50 days, 75 days, 100 days. ನಮ್ಮ ಚಿತ್ರರಂಗ ವಾಪಸ್ 100 days ಹೋಗಬೇಕು ಅನ್ನೋದೊಂದು ತುಂಬ ಆಸೆ ಇದೆ ನನಗೆ. ಸೊ ಐ ವಿಶ್ this team great success and many more films that are coming up in the near future. Great success. Thank you. ಥ್ಯಾಂಕ್ ಯು ಅರವಿಂದ್ ವೆಂಕಟೇಶ್ ರೆಡ್ಡಿ ಸರ್, ಧನ್ಯವಾದಗಳು ತಾವು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಹೇಳ್ತೀರಿ ಸಕ್ಸಸ್ನಲ್ಲಿ ತಾವು ಭಾಗಿಯಾಗಿದ್ದ ಬಗ್ಗೆ. ಇಲ್ಲಿ ಬಂದಿರುವಂಥ ಎಲ್ಲ ಗಣ್ಯರಿಗೆ, ಎಲ್ಲ ಮೀಡಿಯಾವ್ರಿಗೆ, ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. It gives me a lot of happiness, a lot of pride, a lot of joy standing here on stage today celebrating Abhay, Master, the whole team. ಅಂದರೆ ತುಂಬ ಹೆಮ್ಮೆ ಅನಿಸುತ್ತೆ. ಯಾವುದೋ ಒಂದು ಕನ್ನಡ ಸಿನಿಮಾ, ಎಸ್ಪೆಷಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಸ್ಯಾಂಡಲ್ವುಡ್ ಸಿನಿಮಾಗಳು ಚೆನ್ನಾಗಾದರೆ, ತುಂಬ ಒಳ್ಳೆ ರೀತಿಯಲ್ಲಿ ಹೊಸೊಬ್ರು ಒಂದು ಒಳ್ಳೆ ರೀತಿಯಲ್ಲಿ ಎಕ್ಸೆಪ್ಟೆನ್ಸ್ ಸಿಕ್ಕಿದ್ರೆ, ಯಾವುದು ಸಿನಿಮಾಗೆ ಎಕ್ಸೆಪ್ಟೆನ್ಸ್ ಮತ್ತು ಈ ಥರ ಪ್ರೀತಿ ಪ್ರೋತ್ಸಾಹ ಸಿಕ್ಕಿದ್ರೆ ತುಂಬಾ ಹೆಮ್ಮೆ ಅನಿಸುತ್ತೆ, ತುಂಬ ಖುಷಿ ಆಗುತ್ತೆ. ಯಾಕಂದರೆ ಈ ಇಂಡಸ್ಟ್ರಿಯಲ್ಲಿ ವಿ ಆರ್ ಆಲ್ ಹೋಮ್ ಗ್ರೋನ್ ಪೀಪಲ್. ಈ ಸ್ಟೇಜ್ ಮೇಲೆ ನಿಂತಿರೋದು ಪ್ರತಿಯೊಬ್ಬ ಆರ್ಟಿಸ್ಟ್, ಟೆಕ್ನಿಷಿಯನ್ ಆ್ಯಂಡ್ ಪ್ರತಿಯೊಬ್ಬರು ಪರ್ಸನ್. ಐ ಥಿಂಕ್ ಈ ಸ್ಟೇಜ್ ಮೇಲೆ ಇರೋದು ಅಥವಾ ಈ ಪಾರ್ಟ್ ಆಫ್ ದ ಟೀಮಲ್ಲಿ, ಈ ರೂಮಲ್ಲಿ ಇರೋದು, ಆಲ್ ಆಫ್ ಅಸ್ ಆರ್ ವಿ ಹ್ಯಾವ್ ಗ್ರೋನ್ ಡೇ ಬೈ ಡೇ. ಅಂದರೆ ಪ್ರತಿಯೊಂದು ದಿನ ಕಷ್ಟಪಟ್ಟು ಶ್ರಮಪಟ್ಟು ತುಂಬಾ ಒಂದೊಂದು ದಿನ ಹಾರ್ಡ್ ವರ್ಕ್ ಮಾಡಿ ನಾವು ಎಲ್ಲರೂ ಈ ವೇದಿಕೆ ಮೇಲೆ ನಿಂತ್ಕೊಂಡಿರೋದು. ನಾನು ಒಂದು 2010 ಐ ವಾಸ್ ಅ ನ್ಯೂ ಕಮರ್. ಐ ಹ್ಯಾಡ್ ನೋ ಬ್ಯಾಕ್ಗ್ರೌಂಡ್, ಐ ಹ್ಯಾಡ್ ನೋ ಗಾಡ್ ಫಾದರ್ಸ್, ಐ ಹ್ಯಾಡ್ nobody to tell me what to do, what not to do. ಪ್ರತಿಯೊಂದು ದಿನ ಒಂದೊಂದು ಹೆಜ್ಜೆ ತಗೊಂಡು ಮುಂದೆ ಬಂದು ಇವತ್ತು ಇಲ್ಲಿ ನಿಂತ್ಕೊಂಡಿದ್ದೀನಿ, ನೀವೆಲ್ಲರೂ ಪ್ರೀತಿ ಪ್ರೋತ್ಸಾಹ ಇರೋದ್ರಿಂದ. ಆ್ಯಂಡ್ ಇಲ್ಲಿ ಅಭಯ್ ಹ್ಯಾಸ್ ಆಲ್ಸೋ ಹ್ಯಾಡ್ ದ ಸೇಮ್ ಜರ್ನಿ. ಯಾರು ನೋ ಬ್ಯಾಕ್ಗ್ರೌಂಡ್ಸ್, ನೋ ಗಾಡ್ ಫಾದರ್ಸ್, ನೋ ಸಪೋರ್ಟ್, ಆದರೂ ನಮ್ಮ ಜನತೆ, ನಮ್ಮ ಆಡಿಯನ್ಸಸ್, ನಮ್ಮ ಇಂಡಸ್ಟ್ರಿ ಪ್ರೀತಿ ಪ್ರೋತ್ಸಾಹದಿಂದ ಅವರು ಇಲ್ಲಿ ನಿಂತಿರೋದು. ಅರವಿಂದ್ ಅವರು ಹಂಗೆ ಇರೋದು. ಅವರು ಎಂಪೈರ್ ಅವ್ರದ್ದೇ ಆದಂಥ ಶ್ರಮದಿಂದ ಒಂದೊಂದು ದಿನ ಹಾಡೋ ಕಷ್ಟಪಟ್ಟು ಮಾಡಿರೋದು. ಮಂಜು ಮಾಸ್ಟರ್ ಆಲ್ಸೋ ಇಸ್ ಡನ್ ಎವ್ರಿ ಡೇ ಈಸ್ ವರ್ಕ್ಡ್ ಆ್ಯಂಡ್ ಇಯರ್ಸ್ ಆಫ್ ಹಾರ್ಡ್ ವರ್ಕ್ ಆದಮೇಲೆ ಅವರು ಬಂದು ಇಲ್ಲಿ ನಿಂತಿರೋದು. ಪ್ರಶಾಂತ್ ಅವರು ಹೊಸೊಬ್ರು ಇಲ್ಲಿ ಇರೋರು. ಎಲ್ಲರೂ ಆಲ್ ಆಫ್ ದೆಮ್ ಅವ್ರವ್ರದ್ದೇ ಆದಂಥ ಒಂದೊಂದು ಜರ್ನಿ, ಒಂದೊಂದು ಸ್ಟೋರಿ ಹೇಳೋಕ್ಕೆ ಹೇಳ್ಬಿಟ್ಟು ಮಾಡಿಬಿಟ್ಟು ಕಷ್ಟಪಟ್ಟು ಇಲ್ಲಿ ಒಂದು ಈ ಸ್ಟೇಜ್ ಮೇಲೆ ನಿಂತ್ಕೊಂಡಿರೋದು. ಸೊ ಐ ಥಿಂಕ್ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್ ಲೈಫಲ್ಲಿ. ಏನು ಮಾಡಿದ್ರು ನಾವು ಯಾವುದೋ ಒಂದು ಗಿವ್ ಅಪ್ ಮಾಡಲ್ಲ ಅಂತ ಒಂದು ಸ್ಪಿರಿಟ್, ಒಂದು ಮೋಟಿವ್ನ ಮಾಡಿದ್ರೆ ಯು ವಿಲ್ ಅಚೀವ್ ಸಮಥಿಂಗ್ ಆನ್ ದಿ ಅದರ್ ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ಐ ಜಸ್ಟ್ ವಾಂಟ್ ಟು ಸೇ ದ್ಯಾಟ್ ಒಂದು ಹೊಸ ಟೀಮ್ ಆಗಿ, ಒಂದು ಹೊಸ ಪರ್ಸನ್ ಆಗಿ, ಆ್ಯಕ್ಟರ್ ಆಗಿ, ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ ಇಂಡಸ್ಟ್ರಿಗೆ ಬರ್ತೀರಾ ಅಂದರೆ ದಯವಿಟ್ಟು ಒಂಚೂರು ಪೇಷನ್ಸ್ ಇಟ್ಕೊಳ್ಳಿ, ಒಂಚೂರು ಶ್ರಮ ಮಾಡಬೇಕು ಅಂತ ಒಂದು ಮನ್ಸು ಇಟ್ಕೊಳ್ಳಿ. ಯಾಕಂದರೆ some people achieve success overnight, some people take time to achieve success, but that doesn't define you as a person. What defines you as a person is the consistency that you maintain and the journey that you do. So ಯಾವತ್ತೂ ಒಂದು ಗಿವ್ ಅಪ್ ಮಾಡಲ್ಲ ಅಂತ ಒಂದು ಸ್ಪಿರಿಟ್ ಇಂದ ಮುಂದೆ ಹೋದರೆ ಸಕ್ಸಸ್ ಸಿಗತ್ತೆ. ಟೈಮ್ ಆದ್ರೂ ಸಿಗತ್ತೆ ಅಂತ ನನಗೆ ಅನ್ಸುತ್ತೆ. ಸೊ ಕಂಗ್ರ್ಯಾಚುಲೇಷನ್ಸ್ ಅಭಯ್. I really am very proud of you. See, ನೀನು ನಿಂತಿರೋದು, ಅರವಿಂದ್ ಅವ್ರು ನಿಂತಿರೋದು, it doesn't matter, because more than that, we're all people who appreciate each other's journeys. We are people who say that ಒಬ್ರೊಬ್ರ ಜೊತೆ ಕೈ ಜೋಡಿಸ್ಕೊಂಡು ಮುಂದೆ ಹೋದರೆ ಸ್ವಲ್ಪ ದೂರ ಹೋಗ್ತೀವಿ. ಈ ಕಾಲದಲ್ಲಿ ಎಲ್ಲರೂ ಅವ್ರವ್ರದ್ದೇ ಆದಂಥ ಒಂದು ಮಾಡಬೇಕು ಅಂತ ಹೊರಟಿರ್ತಾರೆ. ಓಕೆ, ಮಾಡಿ, ತುಂಬ ಒಳ್ಳೆ ವಿಷಯ. ಬಟ್ ಹೊಸೊಬ್ರನ್ನ ಪ್ರೋತ್ಸಾಹ ಮಾಡಬೇಕು. ನನಗೂ ಆ ಒಂದು ಪ್ಲಾಟ್ಫಾರ್ಮ್ ಇರಲಿಲ್ಲ, ಬಟ್ ಟುಡೇ God has given us this opportunity to be able to support and promote people as little bit of recognized actors, producers, directors or anything. So ನಾವೆಲ್ಲರೂ ಕೈ ಜೋಡಿಸಿದ್ರೆ you will be able to achieve success that Abhay has achieved. I'm very happy for you. And ಒಬ್ಬ ಆಕ್ಟರ್ ಆಗಿ I've seen your success, I've seen your journey, I've seen your hard work. ಈ ಟೀಮಲ್ಲಿ ಪ್ರಶಾಂತ್ ಅವರು ಕೂಡ ನೀವು ಹೊಸದಾಗಿ ಇಂಡಸ್ಟ್ರಿಯಲ್ಲಿ ಬಂದಿದ್ದೀರಾ. ನಾನು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಐ ನೋ, ಮಾತಾಡಿದ್ವಿ ನಾವು ಅವ್ರ ಜರ್ನಿ ಬಗ್ಗೆ, ಅವ್ರ ಸ್ಟ್ರಗಲ್ಸ್ ಬಗ್ಗೆ. ಒಬ್ಬ ಪ್ರೊಡ್ಯೂಸರ್ ಆಗಿ ನಾನು ಒಬ್ಬ ಪ್ರೊಡ್ಯೂಸರ್ ಆಗಿ ಇವಾಗ ಸ್ವಲ್ಪ ಕಾಲಿಗೆ ಹೇಳ್ತಾ ಇದ್ದೀನಿ. ಸೊ ಐ ಆಮ್ ಆಲ್ಸೋ ಎಕ್ಸ್ಪೀರಿಯನ್ಸಿಂಗ್ ಆಲ್ ದೀಸ್ ಥಿಂಗ್ಸ್. ಬಟ್
ಐ ಥಿಂಕ್ ಹೊಸಬ್ರು ಇಂಡಸ್ಟ್ರಿಯಲ್ಲಿ ಬಂದಾಗ ನಾವು ಎಲ್ಲರೂ ಸೇರಿ ಅವ್ರು ಹೇಳಿದ್ದು, ಪ್ರಶಾಂತ್ ಅವ್ರು ಹೇಳಿದ್ದು, ಎವ್ರಿ ಡೇ ಹ್ಯಾಸ್ ಟು ಬಿ ಒಬ್ರೊಬ್ರನ್ನ ಸಪೋರ್ಟ್ ಮಾಡ್ಕೊಂಡು ಹೋದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇಂಡಸ್ಟ್ರಿ ರಿಕ್ವೈರ್ಸ್ ಯೂನಿಟಿ ಆ್ಯಂಡ್ ನಮ್ಮ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಜಾಗದಲ್ಲಿ ಯೂನಿಟಿ ಇದೆ, ಆಪರ್ಚುನಿಟೀಸ್ ಇದೆ, ಸಾಕಷ್ಟು ಜಾಗದಲ್ಲಿ ಅದು ಇಲ್ಲ. ಸೊ ಆಲ್ಸೋ ನಾವು ನಮ್ಮ ಆ್ಯಕ್ಟರ್ಸ್ಗಿಂತ ನಾವು ಬೇರೆಯವ್ರಿಗೆ ಆಚೆ ಇರೋರನ್ನ ತುಂಬ ಸಪೋರ್ಟ್ ಮಾಡಬೇಕು, ಪ್ರೀತಿ ಮಾಡಬೇಕು ಅಂತ ಚಾನ್ಸಸ್ ಕೊಡಬೇಕು ಅಂತ ನೋಡ್ಕೋತೀವಿ. ಐ ಥಿಂಕ್ ವಿ ಶುಡ್ ಆಲ್ಸೋ ಬಿ ಏಬಲ್ ಟು ಸಪೋರ್ಟ್ ಈಚ್ ಅದರ್ ಇನ್ ಟರ್ಮ್ಸ್ ಆಫ್ ಆ್ಯಕ್ಟಿಂಗ್, ಇನ್ ಟರ್ಮ್ಸ್ ಆಫ್ ಕ್ಯಾರೆಕ್ಟರ್ಸ್, ಇನ್ ಟರ್ಮ್ಸ್ ಆಫ್ ಟೆಕ್ನಿಷಿಯನ್ಸ್. ಯಾಕಂದರೆ ನಮ್ಮಲ್ಲಿ ಯಾರೂ ಕಮ್ಮಿ ಇಲ್ಲ. ಸೊ ನಮ್ಮಲ್ಲಿ ನಾವೇ ನಮ್ಮ ಒಬ್ರೊಬ್ಬರನ್ನ ಸಪೋರ್ಟ್ ಮಾಡ್ಕೊಂಡು ಹೋದರೆ ಇನ್ನೂ ಚೆನ್ನಾಗಿ ಹೋಗ್ತೀವಿ, ಇನ್ನೂ ಚೆನ್ನಾಗಿ ಬೆಳಿತೀವಿ ಅಂತ ನನಗೆ ಅನಿಸುತ್ತೆ. ಬಟ್ ಐ ರಿಯಲಿ ವಿಶ್ ಮಾಸ್ಟರ್ ಬಗ್ಗೆ ಏನು ಹೇಳಬೇಕಾಗಿಲ್ಲ. ಹಿ ಈಸ್ ದಿಗ್ಗಜರು ಅವರು. ಸೊ ಐ ಜಸ್ಟ್ ವಾಂಟ್ ಟು ವಿಶ್ ದ ಹೋಲ್ ಟೀಮ್ ಆ್ಯಂಡ್ ಇಲ್ಲಿ ಬಂದಿರೋಂಥ ಪ್ರತಿಯೊಬ್ಬರು ಟೆಕ್ನಿಷಿಯನ್. ಯಾಕಂದರೆ ಈ ಥರ ಸೆಲೆಬ್ರೇಷನ್ಸ್ ತುಂಬ ಕಮ್ಮಿ ಆಗಿಬಿಟ್ಟಿದೆ ಇತ್ತೀಚೆಗೆ. ಯಾಕಂದರೆ ವಿ ಡೋಂಟ್ ಸಿ 25 days 50 days. ಸೊ ಎಲ್ಲರೂ ಹೇಳ್ದಂಗೆ ಇಟ್ ಇಸ್ ಲೈಕ್ 100-day ಬಿಗ್ ಸೆಲೆಬ್ರೇಷನ್. ಆ್ಯಂಡ್ ಎಲ್ಲ ಫೈಟರ್ಸ್ಗೂ, ಟೆಕ್ನಿಷಿಯನ್ಸ್ಗೂ, ಎಡಿಟರ್ಸ್ಗೂ, ಮ್ಯೂಸಿಷಿಯನ್ಸ್ಗೂ ಎಲ್ರಿಗೂ ನೋಡಿ ಸ್ಟೇಜ್ ಮೇಲೆ, ವೇದಿಕೆ ಮೇಲೆ ಟ್ರೋಫಿ ತಗೋತಾ ನೋಡಿದ್ರೆ ತುಂಬ ಖುಷಿ ಆಗ್ತಿದೆ. ಐ ಹೋಪ್ ದಟ್ ಈ ಥರ ಸಂದರ್ಭ ಪ್ರತಿಯೊಬ್ಬರು ಇನ್ನೊಂದು ಎವ್ರಿ ಥರ್ಡ್ ಫಿಲ್ಮ್, ಎವ್ರಿ ಸೆಕೆಂಡ್ ಫಿಲ್ಮ್ ಬರಲಿ ಅಂತ. ಆ್ಯಂಡ್ ಮನಸ್ಸಿಂದ ಹೇಳ್ತಾ ಇದ್ದೀನಿ, ತುಂಬ ಥ್ಯಾಂಕ್ ಯು ನನಗೆ ಈ ಒಂದು ಫಂಕ್ಷನಲ್ಲಿ ಕರೆದಿದ್ದಕ್ಕೆ. ಪಾರ್ಟ್ ಆಗಿ ವೆರಿ ಇಮೋಷನಲ್. ಯಾಕಂದರೆ ಇಟ್ ಇಸ್ ಬಿನ್ ಅ ವೈಲ್ ಸಿನ್ಸ್ ಎನಿಬಡಿ ಇಸ್ ಡನ್ ದಿಸ್. ಸೊ ಒಂದ್ಸತಿ ದಯವಿಟ್ಟು ಜೋರಾಗಿ ಚಪಾಳಿ ಬರಲಿ ಫಾರ್ ದ ಹೋಲ್ ಟೀಮ್. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ, ನಗ್ನಂತಾ ಇರಿ. ಇದೇ ರೀತಿಯಲ್ಲಿ ಕನ್ನಡ ಸಿನಿಮಾಗಳು ಚೆನ್ನಾಗಾಗಬೇಕು, ಇನ್ನೂ ನಾವು ಸಾಕಷ್ಟು ಸೆಲೆಬ್ರೇಷನ್ಸ್ ನೋಡಬೇಕು ಅಂತ ನಾನು ದೇವರ ಹತ್ರ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ಥ್ಯಾಂಕ್ ಯು. ಚರಿತಾ ಅವರೇ ದಯಮಾಡಿ ವೇದಿಕೆಗೆ ಬರಬೇಕು. ಚರಿತಾ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು ಬಹಳ ಸಂತೋಷ. ಇವತ್ತು ಇಟ್ಸ್ ಒನ್ ಫುಲ್ ಫಿಲ್ಮ್. ಬನ್ನಿ ಜ್ಯೋತಿ ಅವರು. ಎಸ್, ಎಲ್ಲ ಗಣ್ಯರು ಸೇರಿ ಗೌರವ ಸಮರ್ಪಣೆಯನ್ನು ಸಲ್ಲಿಸಿದ ರಾಗಿಣಿ ಅವರೇ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾ 25 ದಿನದ ಸೆಲೆಬ್ರೇಷನ್ ಅಂತ ತಾವು ಭಾಗಿಯಾಗಿರೋದು ಬಹಳ ಸಂತೋಷ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಪ್ರಶಾಂತ್ ಸರ್ ಒಂದು ಫೋಟೋ ನಿಂತ್ಬಿಡಿ. ಅರವಿಂದ್ ಸರ್ ಒಂದು ಪಿಕ್ಚರ್, ರಘು ಸರ್ ಚೂರು ಒಂದು ಪಿಕ್ಚರ್ಗೆ. ಸರಿತಾ ಮೇಡಮ್ ಬನ್ನಿ ಒಂದು ಪಿಕ್ಚರ್ಗೆ. ಪ್ರಶಾಂತ್ ಸರ್ ಎಸ್ ಎಸ್ ಒಂದು ಫೋಟೋ. ಮನು ಸರ್ ಮ್ಯಾಮ್ ಸ್ಮೈಲ್. ನಮ್ಮ ಮನೆ ಕರ್ನಾಟಕದ ಮನೆ ಮಗಳು. ಥ್ಯಾಂಕ್ ಯು.